ಹಾಯ್ ಆಲ್, ವೆಲ್ಕಮ್ ಟು ಕಿಡ್ಸ್ ವ್ಲಾಗ್. ಇವತ್ತು ನಾನು ಬ್ಯಾಚುಲರ್ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಬ್ಯಾಚುಲರ್ ಚಿಕನ್ ಬಿರಿಯಾನಿ ಏನಕ್ಕೆ ಅಂದರೆ ಮನೆಯಲ್ಲೇ ಸಿಗೋವಂಥ ಎಲ್ಲ ಇಂಗ್ರೀಡಿಯೆಂಟ್ನು ಬಳಸಿ ಒಂದು ಸೂಪರಾಗಿರುವಂಥ ಚಿಕನ್ ಬಿರಿಯಾನಿನ ಮಾಡ್ಬೋದು. ನಾನಿಲ್ಲೇ ಒಂದು ಅರ್ಧ KGಯಷ್ಟು ಚಿಕನ್ನು ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಮಾಲ್ ಕಪ್ಪಷ್ಟು ಕರ್ಡ್ ತೊಗೊಂಡು ಎಲ್ಲ ಮ್ಯಾರಿನೇಟ್ ಮಾಡೋಕ್ಕೆ ಬಳಸಬೇಕು. ನೋಡಿ ಇಲ್ಲಿ ಒಂದು ಚಿಕ್ಕ ಬಟ್ಲಷ್ಟು ಕಪ್ ಕರ್ಡನ್ನು ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಮಕ್ಕಳೆಲ್ಲ ತಿನ್ನೋದಕ್ಕೆ ನಾನು ಖಾರ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು ಯೂಸ್ ಮಾಡ್ತೀನಿ. ನೆಕ್ಸ್ಟು ನಾನು ಚಿಲ್ಲಿನೂ ಯೂಸ್ ಮಾಡ್ತೀನಿ, ಗ್ರೀನ್ ಚಿಲ್ಲೀಸು ಯೂಸ್ ಮಾಡ್ತೀನಿ, ಅದಕ್ಕೆ ಇಷ್ಟೇ ಹಾಕಿರೋದು. ಸ್ವಲ್ಪ ಟರ್ಮರಿಕ್ ಪೌಡರ್ನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕನ್ ಬಿರಿಯಾನಿ ಮಸಾಲ ಅಂತ ಬರುತ್ತೆ, ಅದನ್ನು ಆ್ಯಡ್ ಮಾಡಬೇಕು. ಸೊ ನೀವು ಖಾರನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡೋದ್ರಿಂದ ಏನು ಯೂಸು ಅಂದರೆ ನಿಮಗೆ ಚಿಕನ್ಗೆ ನೀಟಾಗಿ ಸ್ಪೈಸಸ್ ಎಲ್ಲ ಅಂಟಿರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಚಿಕನ್ನ ನೋಡಿ ನಾನು ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಪುಡಿ ಉಪ್ಪು ಬಳಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ನೀಟಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ನಾನೇನು ಹೇಳ್ತಿದ್ದೆ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಚಿಕನ್ನ ಎಲ್ಲನೂ ಹಾಕಿ ಚಿಕನ್ಗೆ ಏನೇನು ಬೇಕೋ ಸ್ಪೈಸಸ್ಸು, ಖಾರದ ಪುಡಿ ಎಲ್ಲನೂ ಹಾಕಿ ಅಕ್ಕಿನೂ ಹಾಕ್ಬಿಟ್ಟು ಕುಕ್ಕರ್ ಹಾಕಿ ಒಂದು 2 ವಿಷಿಲ್ ಕೂಗಿಸ್ಬಿಡ್ತಾರೆ. ಸೊ ಅದು ಏನಾಗುತ್ತೆ ಅಂದರೆ ಚಿಕನ್ಗೆ ಸ್ಪೈಸಸ್ಸು ನೀಟಾಗಿ ಆಗಿರಲ್ಲ, ಅನ್ನಕ್ಕೆ ಮಾತ್ರ ಸ್ಪೈಸಸ್ ಇರುತ್ತೆ, ಚಿಕನ್ಗೆ ಬರೀ ಚಿಕನ್ ಪೀಸ್ ತಿಂದಂಗೆ ಇರುತ್ತೆ. ಸೊ ಹಂಗೆ ಮಾಡಬೇಡಿ, ಈ ಥರ ಮಾಡಿ ನಿಜವಾಗ್ಲೂ ನೋಡ್ಕೊಳ್ಳಿ. ಬರೀ ಚಿಕನ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಅಂದರೆ ಅದಕ್ಕೂ ಅಷ್ಟೇ ಸ್ಪೈಸಸ್ ಎಲ್ಲನೂ ಅಂಟಿ ನೀಟಾಗಿರುತ್ತೆ. ಇದನ್ನು ನಾನು ಇವಾಗ ಒಂದು ಕುಕ್ಕರ್ಗೆ ನೋಡಿ ಈರುಳ್ಳಿ, ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿನೂ ಬಿಡಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನೀವು ಹಾಗೆ ಹಾಕೋದ್ರಿಂದ ನಿಮ್ಮ ಬಾಯಿಗೆ ಸಿಕ್ಕಿದ್ರೆ ಬೆಳ್ಳುಳ್ಳಿ ಚೆನ್ನಾಗಿ ನಮಗೆ ಟೇಸ್ಟು ಫ್ಲೇವರು ಇನ್ನೂ ಚೆನ್ನಾಗಿರುತ್ತೆ. ಪುದೀನೂ ಅಷ್ಟೇ, ನೀವು ರುಬ್ಕೋಬೇಕು ಅಂತೇನಿಲ್ಲ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ರು ಅದ್ರದ್ದು ನಿಮಗೆ ಪುದೀನ ಘಮನೂ ನಿಮಗೆ ಆ ಬಿರಿಯಾನಿಲಿ ಆ್ಯಡ್ ಆನ್ ಆಗುತ್ತೆ. ಸೊ ಎಣ್ಣೆ ಹಾಕಿ ಎಲ್ಲ ಸ್ಪೈಸಸ್, ಬಿರಿಯಾನಿ ಮಸಾಲ ಅಂತ ನಿಮಗೆ ಅಂಗಡೀಲಿ ಸಿಗುತ್ತೆ, 10 ರೂಪೀಸ್ ಇರುತ್ತೆ, ಅದನ್ನೇ ತೊಗೊಳ್ಳಿ. ಅದನ್ನು ತೊಗೊಂಡು ಮಾಡಿ. ನಾನಿಲ್ಲಿ ನಮ್ಮ ಮನೇಲಿ ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ ಏನೇನಿದೆಯೋ ಆ ಮಸಾಲ ಐಟಮ್ಸ್ನ ಹಾಕ್ತಾಯಿದ್ದೀನಿ. ನೀವು ಹಾಕಂಗಿದ್ರೆ ನಿಮಗೆ ಅಲ್ಲಿ ಅಂಗಡೀಲಿ 10 ರೂಪೀಸ್ದು ಬರುತ್ತೆ, ಎಲೆ ಎಲ್ಲ ಸಿಗುತ್ತೆ, ಅದನ್ನೇ ಹಾಕಿ. ಅದನ್ನು ಹಾಕಿ ಚಿಕನ್ ಹಾಕಿ ಒಂದು 90% ಅಷ್ಟು ನೀವು ಅದನ್ನು 90% ಅಷ್ಟು ಕುಕ್ ಆಗಕ್ಕೆ ಬಿಡಬೇಕು. ಆವಾಗಲೇ ಚಿಕನ್ನು ಚೆನ್ನಾಗಿ ಮಸಾಲ ಅಂಟ್ಕೊಳ್ಳೋದು. ನೋಡಿ ಅಂಟಿ ನಾನು ಅಕ್ಕಿನೂ ಹಾಕಿ ನೀರು ಹಾಕಿ ಅದು ಕುದಿಬೇಕಾದ್ರೆ ಕುಕ್ಕರ್ನ ಮುಚ್ಚಿದ್ದೀನಿ. ಕುಕ್ಕರ್ಗೆ ವಿಷಿಲ್ ಬರೋಕ್ಕೆ ಬಿಡಬಾರ್ದು, ಆಯಿತಾ? ಯಾಕಂದರೆ 90% ನೀವು ಚಿಕನ್ನ ಬೇಯಿಸ್ಕೊಂಡಿರ್ತೀವಿ, ಇನ್ನು 10% ಅಕ್ಕಿನ ಕುಕ್ ಮಾಡಿ. ನೋಡಿ ಇಲ್ಲಿ ರೆಡಿಯಾಗಿದೆ. ಇದ್ರ ಜೊತೆಗೆ ನಾವು ಗ್ರೇವಿನೂ ಮಾಡ್ಕೊಂಡಿದ್ವಿ, ಬಟರ್ ಚಿಕನ್